ಯಾಕೆ ಮೋಸ್ಟ್ ಆಫ್ ದ ವುಮೆನ್ಸ್ ಯಾಕೆ ಯಾವುದೇ ವಿಚಾರಗಳನ್ನು ಹಂಚಿಕೊಳ್ಳೋದಿಲ್ಲ? ಯಾರಾದರೂ ನನ್ನ ವೀಕ್ ಅಂತ ಅನ್ಕೊಂಡ್ಬಿಡ್ತಾರೇನೋ, ಯಾರಾದರೂ ನನ್ನ ಜಡ್ಜ್ ಮಾಡ್ತಾರೇನೋ ಅನ್ನೋ ಫೀಲಿಂಗಿಗೆ ಬರ್ತಾರೆ. ಸಮ್ ಓವರ್ವೆಲ್ಮಿಂಗ್ ಥಾಟ್ಸು ಅಥವಾ ಡಿಸ್ಟ್ರೆಸ್ಸು ಫೀಲ್ ಆಗ್ತಾ ಇರ್ಬೋದು, ಬಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಹಿಂಜರಿತಾರೆ. ನನ್ನ ಕೈಯಿಂದ ಎಲ್ಲಾನು ಸಾಧ್ಯ ಅಂತ ಅಂದುಕೊಳ್ಳೋದು ಕೆಲವೊಂದ್ಸತಿ ಸಮಸ್ಯೆಯನ್ನು ಉಂಟು ಮಾಡಬಹುದಾ ಅಂತ. ಎಮೋಷ್ನಲ್ ಬರ್ಡನ್ ಅಥವಾ ಬರ್ನ್ಔಟ್ ಅಂತ ಹೇಳ್ತೀವಿ. ಸೊ ಆ ಬರ್ನ್ಔಟ್ಗೆ ಕನ್ವರ್ಟ್ ಆಗುತ್ತೆ. ಅವಳು ಬೌಂಡ್ರೀಸ್ ಎಲ್ಲಿ ಸೆಟ್ ಮಾಡಬೇಕು ಅಲ್ಲಿ ಸೆಟ್ ಮಾಡೋದಿಲ್ಲ, ಎಲ್ಲಿ ಹೆಲ್ಪ್ ತಗೋಬೇಕು ಅಲ್ಲಿ ಹೆಲ್ಪ್ ತಗೊಳ್ಳೋದಿಲ್ಲ. ನಾವು ಅಂದ್ಕೋತೀವಿ ಏನು ಮನೆಯಲ್ಲೇ ಇರ್ತಾರೆ, ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಅಂತ. ಇವ್ರು ಮಾಡಿರೋ ಎಲ್ಲ ಕೆಲಸಗಳನ್ನು ಯಾರು ರೆಕಗ್ನೈಸ್ ಮಾಡಲ್ಲ, ಯಾರು ಅಪ್ರಿಷಿಯೇಟ್ ಮಾಡಲ್ಲ, ಅದು ಅನ್ಸೀನ್ ಆಗಿ ಹೋಗಿರುತ್ತೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಿಳೆ ತೊಡಗಿಕೊಂಡಿರೋ ಅಂಥದ್ದು ಹೇಗೆ ಮೆಂಟಲಿ ಅವರನ್ನ ಒಂದು ರೀತಿ ಸ್ಟ್ರೆಸ್ಸಿಗೆ ಒಳಪಡಿಸುತ್ತೆ? ನನಗೆ ಆದ ಒಂದು ಐಡೆಂಟಿಟಿ ಇಲ್ವಲ್ಲಪ್ಪ, ನನಗೆ ಆದ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇಲ್ವಲ್ಲಪ್ಪ ಅನ್ನೋ ಒಂದು ಕೊರಗು. ಫ್ಯಾಮಿಲಿಯಲ್ಲಿ ಯಾರೇ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ತಗೊಂಡು ಮಾಡ್ತಾ ಇದ್ರು ಅವ್ರನ್ನ ರೆಕಗ್ನೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮಹಿಳೆಯರು ಅಳೋದು ಕಾಮನ್ ಅಥವಾ ಅಳುಮುಂಜಿ ಅಂತ ಕೆಲವರು ಹೇಳ್ತಾರೆ. ಸೊ ನಿಜವಾಗಿಯೂ ಅಳೋದು ಒಂದು ವೀಕ್ನೆಸ್ ಅಥವಾ ಎಮೋಷನ್ಸ್ ಅನ್ನ ಹೊರಹಾಕುವಂತ ಒಂದು ವಿಧಾನ? ಅವಳು ಇರೋದೇ ಹಾಗೆ, ಅವಳು ತುಂಬ ಸೆನ್ಸಿಟಿವ್, ಸ್ವಲ್ಪ ಹೊತ್ತು ಅಳ್ತಾಳೆ, ಸುಮ್ಮನಾಗ್ಬಿಡ್ತಾಳೆ ಅಂತ ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ವುಮೆನ್ ಮೆಂಟಲ್ ಹೆಲ್ತಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಆರೋಗ್ಯ ಅಂತ ಹೇಳಿದ್ರೆ ನಾವು ಶಾರೀರಿಕವಾಗಿ ಅದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ಸದೃಢವಾಗಿರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಅವರು ಮೆಂಟಲಿ ಎಷ್ಟೇ ಸ್ಟ್ರೆಸ್ ತಗೊಂಡ್ರು ಅಥವಾ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಇನ್ನೊಬ್ಬರ ಜೊತೆ ಹೇಳ್ಕೊಳ್ಳೋದಕ್ಕೆ, ಹಂಚಿಕೊಳ್ಳೋದಕ್ಕೆ ಹಿಂಜರಿತಾರೆ. ಅಥವಾ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದನ್ನು ಅವರ ಒಳಗಡೆ ಇಟ್ಕೊಳ್ತಾರೆ. ಹೀಗಾಗಿನೇ ಮಾನಸಿಕವಾಗಿ ಕುಗ್ಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಹಾಗಿದ್ರೆ ಮಹಿಳೆಯರ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಹೇಗೆ? ಯಾಕೆ ಮಹಿಳೆಯರು ಹೆಚ್ಚಾಗಿ ತಮ್ಮ ಸಮಸ್ಯೆಯನ್ನು ಇನ್ನೊಬ್ಬರ ಜೊತೆ, ಅದರಲ್ಲೂ ಕೂಡ ಗಂಡನ ಜೊತೆಯೂ ಕೂಡ ಹೇಳದೇ ಇರುವಂತಹ ಪರಿಸ್ಥಿತಿಗಳು ಕೂಡ ಈಗ ಎದುರಾಗ್ತಾ ಇದೆ. ಹಾಗಿದ್ರೆ ಮಹಿಳೆಯರ ಆರೋಗ್ಯವನ್ನ, ಅದರಲ್ಲೂ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಮೆಂಟಲ್ ಹೆಲ್ತ್ ಅನ್ನ ಕಾಪಾಡಿಕೊಳ್ಳುವಂಥದ್ದು ಹೇಗೆ, ಹಾಗೇನೆ ಇದಕ್ಕೆ ಪರಿಹಾರ ಏನು? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೃತಿಕಾ ಐನಾಪುರ್, ಸೀನಿಯರ್ ಕನ್ಸಲ್ಟೆಂಟ್ ಅಡಲ್ಟ್ ಸೈಕ್ಯಾಟ್ರಿಸ್ಟ್ ಅಂಡ್ ಸೆಕ್ಸುಲಾಜಿಸ್ಟ್, ಮಾರ್ಗಾ ಮೈಂಡ್ ಕೇರ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಮಹಿಳೆಯರ ಆರೋಗ್ಯ, ಅದರಲ್ಲೂ ಕೂಡ ಮಾನಸಿಕ ಆರೋಗ್ಯ, ಸೊ ಮೆಂಟಲ್ ಹೆಲ್ತ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಯೂಶಲಿ ನಾವು ನೋಡೋದಾದ್ರೆ ಮಹಿಳೆಯರು ತಮಗೆ ಏನೇ ಸಮಸ್ಯೆ ಆದರೂ ಕೂಡ ಅದನ್ನು ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ ಅಥವಾ ತಮ್ಮ ಒಳಗಡೆನೇ ಇಟ್ಕೋತಾರೆ, ಏನಾಗಲ್ಲ ಬಿಡು, ಸರಿ ಹೋಗುತ್ತೆ ಅನ್ನೋ ಥರದ್ದು. ಯಾಕೆ ಮೋಸ್ಟ್ ಆಫ್ ದ ವುಮೆನ್ಸ್ ಯಾಕೆ ಯಾವುದೇ ವಿಚಾರಗಳನ್ನು ಹಂಚ್ಕೊಳ್ಳೋದಿಲ್ಲ? ಅವರಿಗೆ ಸ್ಟ್ರೆಸ್ ಆಗಲಿ, ಆರೋಗ್ಯ ಸಮಸ್ಯೆ ಆಗಲಿ, ಏನೇ ಆದರೂ ಯಾಕೆ ಹಂಚ್ಕೊಳ್ಳೋದಿಲ್ಲ? ಇದರಿಂದ ಕಾಂಪ್ಲಿಕೇಶನ್ಸ್ಗಳು ಹೇಗೆ ಆಗುತ್ತೆ ಅಂತ? ಓಕೆ, ಫಸ್ಟ್ ಆಫ್ ಆಲ್ ನಾವು ಯಾವುದೇ ಒಂದು ಮೆಂಟಲ್ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ತಗೊಂಡಾಗ 3 ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಬಯೋ, ಸೈಕೋ, ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಫ್ಯಾಕ್ಟರ್ಸ್, ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಮತ್ತು ಸೋಷಿಯಲ್ ಫ್ಯಾಕ್ಟರ್ಸ್ ಎಲ್ಲವೂ ಇನ್ವಾಲ್ವ್ ಆಗಿರುತ್ತೆ. ಸೊ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಹಾರ್ಮೋನಲ್ ಫ್ಯಾಕ್ಟರ್ಸ್ ಇರ್ಬೋದು, ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಇರಬಹುದು, ಅದ್ರ ಜೊತೆ ನ್ಯೂರೋ ಟ್ರಾನ್ಸ್ಮಿಟರ್ ಚೇಂಜಸ್ ಅಥವಾ ನ್ಯೂರೋ ಕೆಮಿಕಲ್ ಚೇಂಜಸ್ ಇನ್ ದ ಬಾಡಿ ಇರಬಹುದು, ಸ್ಟ್ರಕ್ಚರಲ್ ಚೇಂಜಸ್ ಇರಬಹುದು. ಆಮೇಲೆ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ತಮ್ಮ ಕೋಪಿಂಗ್ ಮೆಕ್ಯಾನಿಸಮ್ಸ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ, ಅವರ ಥಾಟ್ ಪ್ರೊಸೆಸ್ ಹೇಗಿದೆ, ಅವರ ಎಮೋಷನ್ಸ್ ಹೇಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಆಮೇಲೆ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಈ ಥರದ್ದು ಲೈಕ್ ಜೆಂಡರ್ ರೋಲ್ಸ್ ಇರಬಹುದು, ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಇರಬಹುದು, ಅವರ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರಬಹುದು, ಬೇರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನೆಲ್ಲ ನಾವು ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ವುಮೆನ್ ಮೆಂಟಲ್ ಹೆಲ್ತಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಲೈಕ್ ನೀವು ಕೇಳಿರೋ ಪ್ರಕಾರ ಯಾಕೆ ಅವರು ಲೈಕ್ ಅವರ ತೊಂದರೆಗಳನ್ನು ಹಂಚ್ಕೊಳ್ಳೋದಿಲ್ಲ, ಹೇಳ್ಕೊಳ್ಳೋದಿಲ್ಲ ಅನ್ನೋದು. ಸೊ ಯೂಶ್ವಲಿ ವುಮೆನ್ನಲ್ಲಿ ಅವರು ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ಕ್ಯಾರಿ ಔಟ್ ಮಾಡ್ತಿರ್ತಾರೆ, ತುಂಬ ಕೆಲಸಗಳಲ್ಲಿ ತೊಡಗಿರ್ತಾರೆ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನು ಮ್ಯಾನೇಜ್ ಮಾಡ್ತಾ ಬರ್ತಾ ಇರ್ತಾರೆ. ಬಟ್ ಹೋಗ್ತಾ 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 ಅವರು ಈ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಮಾಡ್ತಾ ಸಮ್ ಡಿಸ್ಟ್ರೆಸ್ಗೆ ಒಳಗಾಗ್ತಾ ಇರ್ಬೋದು, ಸಮ್ ಓವರ್ವೆಲ್ಮಿಂಗ್ ಥಾಟ್ಸು ಅಥವಾ ಡಿಸ್ಟ್ರೆಸ್ಸು ಫೀಲ್ ಆಗ್ತಾ ಇರ್ಬೋದು, ಬಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಹಿಂಜರಿತಾರೆ. ಇದರಲ್ಲಿ ಏನಕ್ಕಪ್ಪ ಅಂತಂದರೆ ಲೈಕ್ ಅವರು ಕೆಲವು ಸಲ ಪ್ರಯತ್ನ ಪಟ್ಟಿರಬಹುದು, ಬಟ್
ಪ್ರಯತ್ನಗಳಿಗೆ ಫಲಿತಾಂಶ ಸಿಕ್ಕಿರ್ಲಿಕ್ಕಿಲ್ಲ, ಯಾರು ಅವರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿರ್ಲಿಕ್ಕಿಲ್ಲ. ಹಾಗಾಗಿ ಅವರು ಮತ್ತು ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಮಾತಾಡೋದನ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಅಥವಾ ಅವರು ಯಾರಾದರೂ ನನ್ನ ವೀಕ್ ಅಂತ ಅನ್ಕೊಂಡ್ಬಿಡ್ತಾರೇನೋ, ಯಾರಾದರೂ ನನ್ನ ಜಡ್ಜ್ ಮಾಡ್ತಾರೇನೋ ಅನ್ನೋ ಫೀಲಿಂಗಿಗೆ ಬರ್ತಾರೆ. ಸೊ ಆ ಥರ ಫೀಲ್ ಆದಾಗ ಅವರು ಅದ್ರ ಬಗ್ಗೆ ಮಾತಾಡೋದನ್ನ ಕಮ್ಮಿ ಮಾಡ್ತಾರೆ. ಸೊ ಅದು ಕಮ್ಮಿ ಮಾಡ್ತಾ ಮಾಡ್ತಾ ಅದನ್ನ ಸಪ್ರೆಸ್ ಮಾಡಿದಾಗ ಅವರ ಮಾನಸಿಕ ಒತ್ತಡ, ಅದು ಡಿಸ್ಟ್ರೆಸ್ ಬಗ್ಗೆ ಮಾತಾಡ್ದಿರ ಸಪ್ರೆಸ್ ಆಗ್ತಾ ಆಗ್ತಾ ಅವರ ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಹೇಳ್ಬಹುದು. ಓಕೆ ಓಕೆ ಹಾಗಿದ್ರೆ ಪ್ರತಿಯೊಂದು ಮಹಿಳೆಯರ ಸಿಚುವೇಶನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಡಿಫ್ರೆಂಟ್ ಕಂಡೀಷನ್ ಅಲ್ಲಿ ಇರ್ತಾರೆ ಅವರು, ಅಥವಾ ಸಿಚುವೇಶನ್ ಅಲ್ಲಿ ಇರ್ತಾರೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಬಟ್ ಹೊರಗಡೆ ಯಾರಾದ್ರೂ ಕೇಳಿದ್ರೆ ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಒಳಗಡೆ ಆಕ್ಚುಲಿ ಏನಾಗ್ತಿದೆ ಅನ್ನುವಂಥದ್ದು ಅವರಿಗೆ ಗೊತ್ತು. ಅಂದ್ರೆ ಒಳಗಡೆನೆ ಒಂದು ಹೋರಾಟವನ್ನ ಮಾಡ್ತಾ ಇರ್ತಾರೆ, ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಎಲ್ಲವನ್ನ ಸಂಭಾಳಿಸೋದಕ್ಕೆ. ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಮ್ಯಾನೇಜ್ ಮಾಡ್ತಾನು ಅವರ ಡಿಸ್ಟ್ರೆಸ್ ಏನಾದ್ರೂ ಫೀಲ್ ಆಗ್ತಾ ಇದ್ರು ಅದನ್ನ ಸಪ್ರೆಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ, ನೀವು ಮಾತಾಡ್ತಾ ಕೂಡ ಇದನ್ನ ಮೆನ್ಷನ್ ಮಾಡಿದ್ರಿ ಡಾಕ್ಟರ್. ಹಾಗಿದ್ರೆ ಒಬ್ಬ ಮಹಿಳೆಯರನ್ನ ಸ್ಟ್ರಾಂಗ್ ಅಂತ ಅಂದ್ಕೊಳ್ಳೋದು ಅಥವಾ ನಾನು ಸ್ಟ್ರಾಂಗ್ ವುಮೆನ್ ಅಂತ ಅಂದ್ಕೊಳ್ಳೋದೆ ಎಲ್ಲೋ ಒಂದು ಕಡೆ ಮಹಿಳೆಗೆ ಅದು ಡ್ರಾಬ್ಯಾಕ್ ಆಗಬಹುದಾ? ಅಂದ್ರೆ ನಾನೇನಾದ್ರೂ ಸಮಸ್ಯೆಯನ್ನ ಹೇಳ್ಕೊಂಡ್ರೆ ನಾನು ವೀಕ್ ಅಂತ ಅನ್ಕೋತಾರೆ, ನನ್ನ ಕೈಯಿಂದ ಎಲ್ಲಾನು ಸಾಧ್ಯ ಅಂತ ಅಂದುಕೊಳ್ಳೋದು ಕೆಲವೊಂದ್ಸತಿ ಸಮಸ್ಯೆನ ಉಂಟು ಮಾಡಬಹುದಾ ಅಂತ. ಹೌದು, ಏನಾಗುತ್ತೆ ಅಂತಂದ್ರೆ ಒಬ್ಬ ವುಮೆನ್ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಮ್ಯಾನೇಜ್ ಮಾಡ್ತಾ ಮಾಡ್ತಾ ಎಲ್ಲರೂ ಅವಳನ್ನ ನೀನು ಸ್ಟ್ರಾಂಗ್ ವುಮೆನ್, ನೀನು ಎಲ್ಲಾನು ಮಾಡಬಲ್ಲೆ ಅನ್ನೋದು ಒಂದು ಪ್ರೋತ್ಸಾಹದ ವಿಷಯವಾಗೂ ಹೇಳ್ತಿರಬಹುದು. ಅಥವಾ ಬಟ್ ಅದು ಒಂದು ಪ್ರೆಷರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಎಲ್ಲರೂ ನನ್ನ ಸ್ಟ್ರಾಂಗ್ ಅಂತ ಅನ್ಕೊಂತಿದ್ದಾರೆ, ನಾನು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡಲೇಬೇಕು ಅಂತ ಅನ್ನೋದು ಒಂದು ಪ್ರೆಷರ್ ಕ್ರಿಯೇಟ್ ಆಗ್ಬಿಡುತ್ತೆ. ಇದರಲ್ಲಿ ಇನ್ನೊಂದು ವಿಷಯ ಹೇಳಕ್ ಪ್ರಯತ್ನ ಪಡ್ತೀನಿ. ಸೂಪರ್ ವುಮೆನ್ ಸಿಂಡ್ರೋಮ್ ಅನ್ನೋದು ಒಂದು ಟರ್ಮಿನಾಲಜಿ ಇದೆ. ದಿಸ್ ವಾಸ್ ಕಾಯಿನ್ಡ್ ಇನ್ 1984. ಸೊ ಈ ಸೂಪರ್ ವುಮೆನ್ ಸಿಂಡ್ರೋಮ್ ಅಲ್ಲಿ ಹೇಗೆ ಅಂತಂದ್ರೆ, ಒಬ್ಬ ವುಮೆನ್ನು ತನ್ನಷ್ಟಕ್ಕೆ ತಾನು ಒಂದು ಸೊಸೈಟಿ ಇಂದ ಪ್ರೆಷರ್, ಲೈಕ್ ಶಿ ಸ್ಟ್ರಾಂಗ್ ಅಂತ ಹೇಳೋದು. ಇನ್ನೊಂದು ತನ್ನಷ್ಟಕ್ಕೆ ತಾನೇ ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ಕೊತಾಳೆ, ಒಂದು ಒತ್ತಡ ಕ್ರಿಯೇಟ್ ಮಾಡ್ಕೊತಾಳೆ. ಲೈಕ್ ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು, ನಾನು ಎಲ್ಲದರಲ್ಲೂ ಲೈಕ್ ನಮ್ಮ ಮನೇನೂ ಮ್ಯಾನೇಜ್ ಮಾಡಬೇಕು, ನನ್ನ ಮಕ್ಕಳನ್ನೂ ಮ್ಯಾನೇಜ್ ಮಾಡಬೇಕು, ಆಫೀಸ್ನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋ ಒತ್ತಡ ಕ್ರಿಯೇಟ್ ಮಾಡ್ಕೊತಾಳೆ ಅವಳಷ್ಟಕ್ಕೆ ಅವಳೇ ಒಳಗಡೆನೆ. ಸೊ ಅದನ್ನ ಮ್ಯಾನೇಜ್ ಮಾಡ್ತಾ ಮಾಡ್ತಾ ಹೇಗಾಗುತ್ತೆ ಅಂತಂದ್ರೆ, ಅವಳು ಬೌಂಡ್ರೀಸ್ ಎಲ್ಲಿ ಸೆಟ್ ಮಾಡಬೇಕು ಅಲ್ಲಿ ಸೆಟ್ ಮಾಡೋದಿಲ್ಲ, ಎಲ್ಲಿ ಹೆಲ್ಪ್ ತಗೋಬೇಕು ಅಲ್ಲಿ ಹೆಲ್ಪ್ ತಗೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ, ಈಗ ಆಫೀಸಲ್ಲಿ ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೋ, ಇಂಪಾರ್ಟೆಂಟ್ ಕೆಲಸ ಇರುತ್ತೋ, ಸೊ ಆ ಸಮಯದಲ್ಲಿ ಅವಳು ಮನೆಯಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ನ ಬೇರೆಯವ್ರಿಗೆ ಹೇಳೋದು ಅಥವಾ ಹೆಲ್ಪ್ ತಗೊಳ್ಳೋದು ಮಾಡಬಹುದು. ಆದರೆ ಅವಳಿಗೇನು ಅನ್ಸುತ್ತೆ, ನಾನು ಸ್ಟ್ರಾಂಗ್, ನಾನು ಎಲ್ಲನೂ ಮ್ಯಾನೇಜ್ ಮಾಡಲೇಬೇಕು ಅನ್ನೋದನ್ನು ಅಂದ್ಕೊಂಡು ಅವಳು ಅದನ್ನೂ ಮ್ಯಾನೇಜ್ ಮಾಡೋಕ್ಕೆ ಹೋಗ್ತಾಳೆ, ಅದಕ್ಕೆ ಹೆಲ್ಪ್ ಕೇಳೋದನ್ನು ಸ್ಟಾಪ್ ಮಾಡ್ತಾಳೆ. ಆಮೇಲೆ ಈಗ ಆಫೀಸಲ್ಲಿ ಇರ್ಬೋದು, ಆಫೀಸಲ್ಲಿ ಅವಳಿಗೆ ಎಕ್ಸ್ಟ್ರಾ ಪ್ರೆಷರು ಅಥವಾ ಎಕ್ಸ್ಟ್ರಾ ಕೆಲಸ ಕೊಡ್ತಾ ಇರ್ತಾರೆ, ಅವಳು ಅದನ್ನು ಮಾಡಿಲ್ಲ ಅಂದರೂ ಪರವಾಗಿರಲ್ಲ, ಆದ್ರೂ ಆ ಬೌಂಡ್ರಿ ಸೆಟ್ ಮಾಡ್ದಿರಾ ನಾನು ಒಂದು ಬೆಸ್ಟ್ ಎಂಪ್ಲಾಯಿ ಆಗಬೇಕು ಅನ್ನೋ ಪ್ರೆಷರಿಂದ ಅವಳು ಅದನ್ನೂ ತಗೊಳ್ತಾಳೆ. ಸೊ ಹೀಗೆ ಪ್ರತಿ ಸಲ ಆಗ್ತಾ 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 ಏನಾಗುತ್ತೆ, ಒಂದು ಎಮೋಷ್ನಲ್ ಬರ್ಡನ್ ಅಥವಾ ಬರ್ನ್ಔಟ್ ಅಂತ ಹೇಳ್ತೀವಿ. ಸೊ ಆ ಬರ್ನ್ಔಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದ ಅಗೇನ್ ಅವಳ ಮಾನಸಿಕ ಒತ್ತಡ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು. ಓಕೆ ಓಕೆ. ಸೊ ಮನೆಯನ್ನು ನೋಡಿಕೊಂಡು ಈ ಕಡೆ ಆಫೀಸ್ ಜವಾಬ್ದಾರಿಯನ್ನು ನೋಡಿಕೊಂಡು ಅಥವಾ ಸಂಬಂಧಗಳಲ್ಲಿ ಏನೋ ಈಗ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅದನ್ನು ಸಂಭಾಳಿಸ್ಕೊಂಡು, ಸೊ ಎಲ್ಲಾನು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋದೇ ಕೆಲವೊಂದು ಬಾರಿ ಅವ್ರಿಗೆ ಸಮಸ್ಯೆನ ಉಂಟು ಮಾಡಬಹುದು ಅಂತ. ಅಂದ್ರೆ ಕೆಲವೊಂದು ಟೈಮಲ್ಲಿ ಆಗಲ್ಲ ಅಂತ ಬಿಟ್ಟು ಬಿಡುವಂಥದ್ದು ಕೂಡ ಸೆಟ್ ಮಾಡಬೇಕು, ಎಲ್ಲಿ ಹೆಲ್ಪ್ ಕೇಳಬೇಕು ಅಲ್ಲಿ ಹೆಲ್ಪ್ ಕೇಳುವಂಥದ್ದು ಇಂಪಾರ್ಟೆಂಟ್. ಸೊ ಹೆಲ್ಪ್ ಕೇಳಬೇಕು ಮಹಿಳೆಯರು ಒಟ್ಟಿನಲ್ಲಿ. ಸೊ ನಾನು ಸ್ಟ್ರಾಂಗ್ ಅಂತ ಅಂದ್ಕೊಳ್ಳೋದು ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಹೌದು, ಅವರನ್ನ ಅವರು ಇನ್ನೂ ಅಂದ್ರೆ ಇಂಪ್ರೂವ್ ಮಾಡೋದಕ್ಕೆ, ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್. ಆದ್ರೆ ಅದು ಒತ್ತಡಕ್ಕೆ ಯಾವಾಗ ಕನ್ವರ್ಟ್ ಆಗ್ತಿದೆ ಅದನ್ನ ರೆಕಗ್ನೈಸ್ ಮಾಡ್ಕೊಂಡು ಎಲ್ಲಿ ಹೆಲ್ಪ್ ಕೇಳಬೇಕು, ಎಲ್ಲಿ ಬೌಂಡ್ರಿ ಸೆಟ್ ಮಾಡಬೇಕು ಅನ್ನೋದನ್ನ ರೆಕಗ್ನೈಸ್ ಮಾಡ್ಕೊಬೇಕು. ಹೌದು, ಓಕೆ. ಸೊ ಮಹಿಳೆ ಎಲ್ಲರ ಬಗ್ಗೆ ಕೇರ್ ತಗೋತಾಳೆ, ಆದ್ರೆ ಅವಳ ಬಗ್ಗೆ ಕೇರ್ ತಗೊಳ್ಳೋರು ಕಡಿಮೆ ಇರ್ತಾರೆ. ಸೊ ಇದನ್ನ ಹೇಗೆ ಡಿಫೈನ್ ಮಾಡ್ತೀರಾ ಡಾಕ್ಟರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಹೌದು, ತುಂಬಾ ಸಲ ಈ ತರ ಆಗುತ್ತೆ. ನಾವು ಯೂಶಲಿ ನಮ್ಮ ಹತ್ರ ಬರೋ ಕ್ಲೈಂಟ್ಸ್ ಅಲ್ಲಿ ಮಿಡ್ಲ್ ಏಜ್ ವುಮೆನ್ ಅಲ್ಲಿ ಇದನ್ನ ಕಾಣ್ತೀವಿ. ಈಗ ಮಿಡ್ಲ್ ಏಜ್ ವುಮೆನ್ ಮಿಡ್ಲ್ ಏಜ್ ರೀಚ್ ಆಗ್ತಾ ಆಗ್ತಾ ಅವರು ಆಲ್ರೆಡಿ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ನು ಫಾಲೋ ಮಾಡ್ತಾ ಬಂದಿರ್ತಾರೆ. ಲೈಕ್ ಮಕ್ಕಳನ್ನ ನೋಡ್ಕೊಳ್ಳೋದಾಗ್ಲಿ, ಮನೇನ ನೋಡ್ಕೊಳ್ಳೋದಾಗ್ಲಿ, ಅವ್ರದ್ದು ಇನ್ನೊಂದು ಬೇರೆ ಕೆಲಸಗಳು, ರೆಸ್ಪಾನ್ಸಿಬಿಲಿಟೀಸು ಎಲ್ಲಾನು ಮಾಡ್ತಾ ಬಂದಿರ್ತಾರೆ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ, ಅವರು ಇವ್ರು ಮಾಡಿರೋ ಎಲ್ಲ ಕೆಲಸಗಳನ್ನು
ಯಾರು ರೆಕಗ್ನೈಸ್ ಮಾಡಲ್ಲ, ಯಾರು ಅಪ್ರಿಷಿಯೇಟ್ ಮಾಡಲ್ಲ, ಅದು ಅನ್ಸೀನ್ ಆಗಿ ಹೋಗಿರುತ್ತೆ. ಅಂದರೆ ಅಕ್ನಾಲೇಜ್ ಮಾಡಲ್ಲ ಯಾರು. ಸೊ ಆ ಅಕ್ನಾಲೇಜ್ಮೆಂಟ್ ಇಲ್ದಿರಾ ಅದು ಒಂಥರ ಮಾನಸಿಕ ಒತ್ತಡಕ್ಕೆ ಬದಲಾಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮಹಿಳೆ ಬಂದಿದ್ರು ನನ್ನ ಹತ್ರ. ಸೊ ಅವರು ಅದೇ ಮಿಡ್ಲ್ ಏಜ್ ವುಮೆನ್ ಶಿ ಇಸ್, ಆ್ಯಂಡ್ ಮಕ್ಕಳು ಚಿಕ್ಕವರಿದ್ರು, ಎಲ್ಲ ಬೆಳೆಸಿದ್ದಾರೆ, ಇವಾಗ ದೊಡ್ಡವರಾಗಿದ್ದಾರೆ, ಮನೇನ ರೆಸ್ಪಾನ್ಸಿಬಿಲಿಟಿ ಎಲ್ಲನೂ ತೊಗೊಂಡಿದ್ದಾರೆ, ಅವರು ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ರು. ಅದ್ರ ಜೊತೆ ಇವಾಗ ಅವರ ಮಾವ, ಅವರ ಫಾದರ್ ಇನ್ ಲಾ ತುಂಬ ಇಲ್ಲಾಗಿದ್ದಾರೆ, ತುಂಬ ಡಿಸೀಸ್ ಅವ್ರು ಏನೋ ಸಫರ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನೋಡ್ಕೋಬೇಕು. ಶಿ ಈಸ್ ಓಕೆ, ಹೌದು ನನ್ನ ರೆಸ್ಪಾನ್ಸಿಬಿಲಿಟಿ, ಅದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ, ನೋಡ್ಕೊತೀನಿ. ಆದರೆ ಅವಳಿಗೆ ಒಳಗೆ ಒಂದು ಕೊರಗು, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷದಿಂದ ಎಲ್ಲ ಮಾಡ್ತಾ ಬಂದಿದ್ದೀನಿ, ಆದರೆ ಯಾರೂ ನನ್ನ ರೆಕಗ್ನೈಸ್ ಮಾಡ್ತಿಲ್ಲ, ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇಲ್ಲ. ನನ್ನ ಕರ್ತವ್ಯ ನಾನು ಮಾಡಬೇಕು, ನನಗೆ ಗೊತ್ತು, ಆದರೆ ಆ ಅಪ್ರಿಸಿಯೇಷನ್ ಇಲ್ಲ ಅಥವಾ ರೆಕಗ್ನಿಷನ್ ಇಲ್ಲ ನನಗೆ ಅನ್ನೋದು ಒಂದು ಕೊರಗು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಸೊ ಆ ಥರ ಫ್ಯಾಮಿಲಿಯಲ್ಲಿ ಯಾರೇ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಂಡು ಮಾಡ್ತಾ ಇದ್ರು ಅವ್ರನ್ನ ರೆಕಗ್ನೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಆ ಕೈಂಡ್ ಆಫ್ ಥಾಟ್ಸ್ ಏನು ನಡೀತಾ ಇರುತ್ತೆ ಅವ್ರ ಮನಸ್ಸಲ್ಲಿ, ಅದರಿಂದ ಅವರ ಮಾನಸಿಕ ಸ್ಥಿತಿ ಜಾಸ್ತಿ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಒತ್ತಡಗಳು ಜಾಸ್ತಿ ಆಗ್ತಾ ಬರ್ತಾ ಹೋಗುತ್ತೆ ಆ ಥಾಟ್ಸ್ ಜಾಸ್ತಿ ಆಗ್ತಿದ್ದಂಗೆ. ಯಾಕಂತ ಹೇಳಿದ್ರೆ ನೀವು ಹೇಳ್ದಾಗ ನೆನಪಾಯಿತು, ಈಗ ಹೌಸ್ ವೈಫ್ ಇದ್ದಾಗ ಸ್ಪೆಷಲಿ ನಾವು ಅಂದ್ಕೋತೀವಿ ಏನು ಮನೆಯಲ್ಲೇ ಇರ್ತಾರೆ, ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಅಂತ. ಬಟ್ ಅವ್ರು ಒಂದು ವೇಳೆ ಇಲ್ಲ ಮನೇಲಿ ಕೆಲಸ ಮಾಡೋಕ್ಕೆ ಒಂದು ದಿನ ಇಲ್ಲ, ಅವ್ರ ಅಮ್ಮನ ಮನೆಗೆ ಹೋದ್ರು, ರಿಲೇಟಿವ್ಸ್ ಮನೆಗೆ ಹೋದ್ರು ಅಂದಾಗ ಅವ್ರ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಸೊ ಕೋವಿಡ್ ಟೈಮಲ್ಲಿ ಅನ್ಸುತ್ತೆ ಎಲ್ಲರೂ ಅಂದ್ರೆ ಲಾಕ್ಡೌನ್ ಆಗಿ ಮನೆಯಲ್ಲಿ ಇದ್ದಾಗ ರೆಸ್ಟ್ ಇಲ್ಲದೆ ಇದ್ದಿದ್ದು ಯಾರಿಗೆ ಅಂತ ಹೇಳಿದ್ರೆ ಹೌಸ್ ವೈಫಿಗೆ, ಮನೆಯಲ್ಲಿ ಅಮ್ಮಂದ್ರಿಗೆ. ಸೊ ಅವರಿಗೆ ಯಾವತ್ತೂ ಕೂಡ ರೆಸ್ಟ್ ಇಲ್ಲ, ಅವರಿಗೆ ವೀಕ್ ಆಫ್ ಇಲ್ಲ, ಅವ್ರಿಗೆ ಶಿಫ್ಟ್ ಇಲ್ಲ, ಕೆಲಸ ಮಾಡ್ಲೇಬೇಕಾಗತ್ತೆ. ಸೊ ಇಂಥ ಟೈಮಲ್ಲಿ ಅವ್ರನ್ನ ರೆಕಗ್ನೈಸ್ ಮಾಡೋದು, ಒಂದು ಅಪ್ರಿಶಿಯೇಷನ್, ಒಂದು ನಗು ಅಥವಾ ಒಂದು ಏನೋ ಒಂದು ಅವರನ್ನ ಹೊಗಳೋದು ತುಂಬಾ ಖುಷಿ ಕೊಡುತ್ತೆ ಅವರಿಗೆ. ಅದು ನಮಗ್ ಸಣ್ಣದು ಅಂತ ಅನ್ನಿಸ್ಬೋದು, ಬಟ್ ಅವ್ರಿಗೆ ಆ ಅಪ್ರಿಶಿಯೇಷನ್ ತುಂಬಾ ದೊಡ್ಡದಾಗಿರುತ್ತೆ ಅಂತ. ಓಕೆ, ಸೊ ಈ ಕೆಲಸ ಅಂತ ಬಂದಾಗ ಒಂದು ಕಡೆ ಮಗುನ ಸ್ಕೂಲಿಗೆ ಕಳಿಸ್ಬೇಕು, ಬಂದ್ಮೇಲೆ ಟ್ಯೂಷನು ಅಥವಾ ಅದು ಇದು ಅಂತ, ಮನೆ ಕೆಲಸ, ಆಫೀಸ್ ಕೆಲಸ, ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಿಳೆ ತೊಡಗಿಕೊಂಡಿರೋ ಅಂಥದ್ದು ಹೇಗೆ ಮೆಂಟಲಿ ಅವರನ್ನ ಒಂದು ರೀತಿ ಸ್ಟ್ರೆಸ್ಸಿಗೆ ಒಳಪಡಿಸುತ್ತೆ. ಸೊ ಮ್ಯಾನೇಜ್ ಮಾಡ್ತಾರೆ ಹೌದು, ಬಟ್ ಸ್ಟ್ರೆಸ್ ಆಗುವಂಥ ಚಾನ್ಸಸ್ ಹೇಗಿರುತ್ತೆ, ಅದನ್ನು ಹೀಗೆ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂತ. ಸೊ ಯೂಶಲಿ ಒಬ್ಬ ಮಹಿಳೆ ಮಲ್ಟಿಪಲ್ ರೋಲ್ಸ್ನ ಮ್ಯಾನೇಜ್ ಮಾಡ್ತಾ ಬರ್ತಿರ್ತಾಳೆ. ಮನೆ ನೋಡ್ಕೊಳ್ಳೋದಾಗ್ಲಿ, ಮಕ್ಕಳನ್ನ ನೋಡ್ಕೊಳ್ಳೋದಾಗ್ಲಿ, ಆಫೀಸ್ ಕೆಲಸಗಳನ್ನ ಮ್ಯಾನೇಜ್ ಮಾಡೋದಾಗ್ಲಿ, ಎಲ್ಲವನ್ನೂ ಮಾಡ್ತಾ ಬರ್ತಿರ್ತಾಳೆ. ಆದರೆ ಅದು ಈಗ ಬೆಳಗ್ಗೆ ಎದ್ದಾಗಿಂದಲೂ ಒಂದು ಥಾಟ್ ಪ್ರೊಸೆಸ್ ನಡೀತಾನೆ ಇರುತ್ತೆ. ಇದಾದ್ಮೇಲೆ ಇದು ಮಾಡಬೇಕು, ಇದಾದ್ಮೇಲೆ ಇದು ಮಾಡಬೇಕು, ಈಗ ಆಫೀಸಲ್ಲಿ ಹೋದ್ಮೇಲೆ ಇದಿರುತ್ತೆ ಕೆಲಸ, ಮನೆಗೆ ಬಂದ ತಕ್ಷಣ ಈ ಕೆಲಸಗಳನ್ನ ಮಾಡ್ಕೊಬೇಕು, ಮಕ್ಕಳ ಹೋಮ್ವರ್ಕ್ ಮಾಡಿಸ್ಬೇಕು, ಆ ಥರದ್ದು ಒಂದೊಂದೇ ನಡೀತಾನೆ ಇರುತ್ತೆ. ಬಟ್ ಇದೆಲ್ಲ ಮಾಡ್ತಾಳೆ, ಎವ್ರಿ ವುಮೆನ್ ಇಸ್ ಡೂಯಿಂಗ್ ದಟ್ ಆ್ಯಂಡ್ ಎವ್ರಿಬಡಿ ಡಸ್ ದಟ್. ಬಟ್ ಇದನ್ನು ಮಾಡ್ತಾ ಇದ್ದಾಗಲೂ ಅವಳಿಗೆ ಅವಳದೇ ಆದ ಒಂದು ಸ್ವಲ್ಪ ಟೈಮ್ ಸಿಕ್ಕಾಗ, ಸ್ವಲ್ಪ ಸೆಲ್ಫ್ ಕೇರ್ಗೆ ಟೈಮ್ ಸಿಕ್ಕಾಗ ಅವಳ ಮನಸ್ಸು ಸ್ವಲ್ಪ ಕಾಮ್ ಡೌನ್ ಆಗುತ್ತೆ, ಶಾಂತವಾಗಿರುತ್ತೆ. ಸ್ವಲ್ಪ ಸೆಲ್ಫ್ ಕೇರ್ ಆ್ಯಕ್ಟಿವಿಟೀಸ್ನ ಮಾಡಿಕೊಂಡಾಗ, ಅದಕ್ಕೆ ಟೈಮ್ ಸಿಕ್ಕಾಗ ಶಿಲ್ ಬಿ ಏಬಲ್ ಟು ಮ್ಯಾನೇಜ್ ದಿಸ್ ಇನ್ ಅ ಬೆಟರ್ ವೇ ಅಂತ ಹೇಳ್ಬಹುದು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಇನ್ನೊಬ್ರು ಕ್ಲೈಂಟ್ ಬಂದಿದ್ರು ನನ್ನ ಹತ್ರ. ಲೈಕ್ ಶಿ ವಾಸ್ ಅ ವರ್ಕಿಂಗ್ ವುಮೆನ್. ಮದುವೆ ಆಯಿತು, ಮದುವೆ ಆದಾಗಲೂ ವರ್ಕ್ ಮಾಡ್ತಾಯಿದ್ರು. ಪ್ರೆಗ್ನೆನ್ಸಿ ಆಯಿತು, ಪ್ರೆಗ್ನೆನ್ಸಿ ಆದಾಗಲೂ ವರ್ಕ್ ಮಾಡ್ತಾಯಿದ್ರು. ಡೆಲಿವರಿ ಟೈಮ್ ಹತ್ತಿರ ಬಂತು. ಡೆಲಿವರಿ ಟೈಮ್ ಹತ್ತಿರ ಬಂದಾಗ ಲೈಕ್ ಹಸ್ಬೆಂಡ್ ಯಾವ ಕಾರಣಗಳಿಗೆ ಗೊತ್ತಿಲ್ಲ, ಹಿ ಹ್ಯಾಸ್ ಹಿಸ್ ಓನ್ ಇದು ಇಶ್ಯೂಸ್ ಇರಬಹುದು, ಅವ್ರದ್ದೇ ಪ್ರಾಬ್ಲಮ್ಸ್ ಇರಬಹುದು. ಆದ್ದರಿಂದ ಅವ್ರು ಹೇಳಿದರು, ನನಗೆ ಟೈಮ್ ಕೊಡೋಕ್ಕಾಗೋದಿಲ್ಲ, ಮಗು ಆದಮೇಲೆ ನೀನು ಕೆಲಸ ಕಂಟಿನ್ಯೂ ಮಾಡಬೇಕು ಅಂತಂದರೆ ನೀನೇ ಮನೇನ ಮತ್ತು ನಿನ್ನ ಕೆಲಸನ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಅವಳು ಆವಾಗ ಏನು ಅಂದ್ಕೊಂಡ್ಲು ಅಂದರೆ, ಓಕೆ ಪರವಾಗಿಲ್ಲ, ನನ್ನ ಕೆಲಸ ಬಿಟ್ಬಿಡೋಣ, ಮಗುನ ಮನೇನ ಎಲ್ಲ ನೋಡ್ಕೊಳ್ಳೋಣ ಅಂತ ಕೆಲಸ ಬಿಟ್ಟರು. ಈಗ ಮಗು ದೊಡ್ಡದಾಗ್ತಾ ಬರ್ತಾ ಇದೆ. ಈಗ ಒಂದು ಹಂತಕ್ಕೆ ಅವ್ರು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದೆ. ಮಗು ಸ್ಕೂಲ್ಗೆ ಹೋಗುತ್ತೆ, ಬಟ್ ಇಂಡಿಪೆಂಡೆಂಟ್ ಆಗಿ ಮ್ಯಾನೇಜ್ ಮಾಡೋಂಥದ್ದು. ಸೊ ಇವಾಗ ಆ ಮಹಿಳೆಗೆ ಒಂದು ಐಡೆಂಟಿಟಿ, ನನಗೆ ಆದ ಒಂದು ಐಡೆಂಟಿಟಿ ಇಲ್ವಲ್ಲಪ್ಪ, ನನಗೆ ಆದ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇಲ್ವಲ್ಲಪ್ಪ ಅನ್ನೋ ಒಂದು ಕೊರಗು. ಎಲ್ಲದಕ್ಕೂ ಕೈ ಚಾಚಬೇಕು, ಕೇಳಬೇಕು, ಪರ್ಮಿಷನ್ ಕೇಳಬೇಕು. ಸೊ ಹಾಗಾಗಿ ಈ ಥರ ಆಗ್ತಾ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಥಾಟ್ಸ್ ಜಾಸ್ತಿ ಆಗಿ ಅದರಿಂದ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಸೊ ಈಗ
ಇದನ್ನ ಮ್ಯಾನೇಜ್ ಮಾಡೋಕ್ಕೆ ಯೂಶ್ವಲಿ ಮನೆಯಲ್ಲಿ ಯಾರಾದರೂ ಸಪೋರ್ಟಿವ್ ಆಗಿದ್ರೆ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡೋ ಥರ ಇದ್ದರೆ ಇದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಒಬ್ಬ ಹೆಣ್ಣು ಎಲ್ಲಾನು ಮ್ಯಾನೇಜ್ ಮಾಡಿಕೊಂಡು ಮುಂದೆ ವರಿಬಹುದು, ಕರಿಯರು ನೋಡ್ಕೊಬೋದು, ಆಮೇಲೆ ಮನೇನೂ ನೋಡ್ಕೊಬೋದು. ಈಗ ಇದು ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ ಅಂತಂದರೆ ಒಂದೊಂದ್ಸಲ ಮಹಿಳೆಗೆ ಗಿಲ್ಟ್ ಶುರು ಆಗುತ್ತೆ. ನಾನು ಕರಿಯರ್ಗೆ ಟೈಮ್ ಜಾಸ್ತಿ ಕೊಟ್ಟರೆ ನನ್ನ ಮನೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ವೇನೋ ಅನ್ನೋ ಫೀಲಿಂಗ್ ಬರುತ್ತೆ, ಅಥವಾ ಮನೆಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನನ್ನ ಕರಿಯರಲ್ಲಿ ಪ್ರೋಗ್ರೆಸ್ ಆಗ್ತಿಲ್ವೇನೋ ಅಂತ ಗಿಲ್ಟ್ ಫೀಲಿಂಗು. ಸೊ ಇದೆಲ್ಲ ಒಂಥರ ಒತ್ತಡ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಮನೇಲಿ ಒಬ್ಬರು ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡಿಕೊಂಡು ಅವಳಿಗೆ ಒಂದು ಸೆಲ್ಫ್ ಕೇರ್ಗೋಸ್ಕರ ಸ್ವಲ್ಪ ಟೈಮ್ ತಗೊಳ್ಳೋದಕ್ಕೋಸ್ಕರ ಹೆಲ್ಪ್ ಮಾಡಿದರೆ ಅವಳು ಡೆಫಿನೆಟ್ಲಿ ಎಲ್ಲವನ್ನು ಮ್ಯಾನೇಜ್ ಮಾಡಬಹುದು. ಓಕೆ, ಸೊ ಹಾಗಿದ್ರೆ ಇಲ್ಲಿ ಹಸ್ಬೆಂಡ್ ರೋಲ್ ತುಂಬಾ ಇದೆ ಅಂತ ಹೇಳ್ಬೋದಲ್ವಾ? ಹೌದು. ಆ್ಯಂಡ್ ತುಂಬ ಜನ ಈ ಕಾಲಕ್ಕೆ ತುಂಬ ಜನ ಹಸ್ಬೆಂಡ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಎಲ್ಲಾದ್ರಲ್ಲೂ ಹೌದು. ಬಟ್ ಸ್ಟಿಲ್ ದಟ್ ಕ್ಯಾಟಗರಿ ಆಫ್ ಪೀಪಲ್ ಆರ್ ಆಲ್ಸೋ ದೇರ್ ವೇರ್ ಅವರು ಇನ್ನೂ ಅದನ್ನು ಅರ್ಥ ಮಾಡ್ಕೊತಿಲ್ಲ, ಸಪೋರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಬಟ್ ದೇರ್ ಆರ್ ಪೀಪಲ್ ಹೂ ಆರ್ ಸ್ಟಿಲ್ ಡೂಯಿಂಗ್ ಆಲ್ ಆಫ್ ಇಟ್ ಆಲ್ರೆಡಿ. ಸೊ ಕೆಲವು ಜನ ಇನ್ನು ಯಾರು ಅರ್ಥ ಮಾಡ್ಕೊತಿಲ್ವೋ ಅವರು ಅರ್ಥ ಮಾಡಿಕೊಂಡು ಮಹಿಳೆಯರಿಗೆ ಹೆಲ್ಪ್ ಮಾಡೋದು ಅಥವಾ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡೋದನ್ನು ಕಲ್ತ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದ ವುಮೆನ್. ಓಕೆ, ಅಡ್ಜಸ್ಟ್ ಮಾಡ್ಕೋ ಅನ್ನುವಂಥ ಒಂದು ಪದ ಮಹಿಳೆಯ ಮಾನಸಿಕ ಒತ್ತಡದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ? ಅಡ್ಜಸ್ಟ್ಮೆಂಟ್ ಅನ್ನೋದು ಎಲ್ಲದರಲ್ಲೂ ಬೇಕೇ ಆಗುತ್ತೆ. ಇಟ್ ಈಸ್ ರಿಕ್ವೈರ್ಡ್. ಓಕೆ, ಬಿಕಾಸ್ ಎನಿ ರಿಲೇಷನ್ಶಿಪ್ ಆಗಲಿ ತಗೊಳ್ಳಿ, ಲೈಕ್ ಎರಡು ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಇರುತ್ತೆ, ಇಬ್ಬರದ್ದು ಪರ್ಸ್ಪೆಕ್ಟಿವ್ಸ್ ಬೇರೆ ಬೇರೆ ಆಗಿರುತ್ತೆ. ಸೊ ಅಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಆದರೆ ಏನಾಗುತ್ತೆ ಅಂತಂದರೆ ಅಡ್ಜಸ್ಟ್ಮೆಂಟ್ ಅನ್ನೋದು ಒಂದು ಹೆಲ್ದಿ ಅಡ್ಜಸ್ಟ್ಮೆಂಟ್ ಆಗಿರಬೇಕು, ಒಂದು ಮ್ಯೂಚುವಲ್ ರೆಸ್ಪೆಕ್ಟಿಂದ ಅಡ್ಜಸ್ಟ್ಮೆಂಟ್ ಇರಬೇಕು. ಆಮೇಲೆ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊತಿದ್ದಾರೆ, ಹೆಲ್ದಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನಿಂದ ಇದೆ ಅಂತಂದಾಗ ಪರವಾಗಿಲ್ಲ. ಆದರೆ ಪ್ರತಿ ಸಲ ಒಬ್ಬರೇ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು, ಎಷ್ಟೇ ಕಷ್ಟ ಆಗ್ತಿದ್ರು ಅದನ್ನು ಅಡ್ಜಸ್ಟ್ ಮಾಡ್ತಾನೆ ಹೋಗಬೇಕು, ನಾನು ಎಕ್ಸ್ಪ್ರೆಸ್ ಮಾಡಬಾರ್ದು, ನನಗೆ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಅದು ಪ್ರಾಬ್ಲಮ್. ಸೊ ಹಾಗಿದ್ರೆ ಕಾಮನ್ ಆಗಿ ಡಾಕ್ಟರ್, ಮದುವೆ ಆದಮೇಲೆ ಮಹಿಳೆಯರು ಎದುರಿಸುವಂತಹ ಸಮಸ್ಯೆಗಳು ಯಾವುದೆಲ್ಲ ಅಂತ? ಓಕೆ, ಮದುವೆ ಆದಮೇಲೆ ಒಂದು ಕಂಪ್ಲೀಟಾಗಿ ಚೇಂಜ್ ಬರುತ್ತೆ ಒಬ್ಬ ಮಹಿಳೆಯ ಲೈಫಲ್ಲಿ. ಅವಳು ಒಂದು ಮದುವೆಗಿಂತ ಮುಂಚೆ ತಂದೆ ತಾಯಿ ಮನೆಯಲ್ಲಿ ತುಂಬಾ ಲೈಕ್ ಆಕ್ಸೆಪ್ಟೆಡ್ ಫೀಲ್ ಆಗ್ತಿರ್ತಾಳೆ, ಅಂಡರ್ಸ್ಟೂಡ್ ಫೀಲ್ ಆಗ್ತಿರ್ತಾಳೆ. ಅವಳಿಗೆ ಒಂದು ಎಮೋಷ್ನಲಿ ಸೆಕ್ಯೂರ್ಡ್ ಎನ್ವಿರಾನ್ಮೆಂಟ್ ಇರುತ್ತೆ, ಅವಳಿಗೆ ಏನೇ ಅನಿಸಿದ್ರು ಅದನ್ನು ಎಕ್ಸ್ಪ್ರೆಸ್ ಮಾಡೋವಂಥ ಫ್ರೀಡಮ್ ಇರುತ್ತೆ. ಆದರೆ ಒಂದು ಬೇರೆ ಮದುವೆ ಆಗಿ ಬೇರೆ ಕಡೆ ಬಂದಾಗ ಅವಳಿಗೆ ಎಲ್ಲನೂ ಚೇಂಜ್ ಆಗಿರುತ್ತೆ. ಮನೆ ಹೌದು, ಹಸ್ಬೆಂಡ್ ಕಲ್ಚರ್ ಡಿಫ್ರೆಂಟ್ ಆಗಿರಬಹುದು, ಒಂದು ಟ್ರೆಡಿಷನ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅವ್ರ ಮನೆಯಲ್ಲಿ ಪದ್ಧತಿಗಳು ಡಿಫ್ರೆಂಟ್ ಆಗಿರ್ಬೋದು. ಅದೆಲ್ಲದಕ್ಕೂ ಹೊಂದ್ಕೊತಾಳೆ. ಇಂಡಿಯನ್ ಕಲ್ಚರಲ್ಲಿ ಇಟ್ ಈಸ್ ಅಂಡರ್ಸ್ಟುಡ್, ಲೈಕ್ ಯೂಶಲಿ ವಿ ಅಡ್ಜಸ್ಟ್ ಟು ಆಲ್ ಆಫ್ ದ್ಯಾಟ್. ಬಟ್ ಅದ್ರ ಜೊತೆ ಈಗ ಅದೇ ಸೆಕ್ಯೂರ್ಡ್ ಎನ್ವಿರಾನ್ಮೆಂಟ್ ನೀವು ಪ್ರೊವೈಡ್ ಮಾಡಿದಾಗ, ಒಂದು ಎಕ್ಸ್ಪ್ರೆಸ್ ಮಾಡೋವಂಥ ಫ್ರೀಡಮ್ ಕೊಟ್ಟಾಗ, ಅದು ಅವಳನ್ನ ಆಕ್ಸೆಪ್ಟೆಡ್ ಫೀಲ್ ಮಾಡಿಸಿದಾಗ ಇದನ್ನೆಲ್ಲ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಅವಳಿಗೆ ತುಂಬ ಈಸಿ ಆಗುತ್ತೆ. ಇದು ಆ ಎನ್ವಿರಾನ್ಮೆಂಟ್ ಕೊಟ್ಟಿಲ್ಲ, ಫ್ಯಾಮಿಲಿ ಕಡೆಯಿಂದ ಆ ಸಪೋರ್ಟ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿಲ್ಲ ಅಂತಂದಾಗ ಅವಳಿಗೆ ಅದನ್ನೆಲ್ಲ ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗಬಹುದು. ಆವಾಗ ಮಾನಸಿಕ ಒತ್ತಡಗಳು ಜಾಸ್ತಿ ಆಗಬಹುದು ಅಂತ ಹೇಳಿ. ಇಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾನೇ ಮುಖ್ಯ. ಈಗ ಗಂಡನ ಮನೆಗೆ ಹೋದಾಗ ಆ ಹುಡುಗಿನೂ ಅಥವಾ ಆ ಮಹಿಳೆನೂ ಅಡ್ಜಸ್ಟ್ ಆಗಬೇಕು. ಅಟ್ ದ ಸೇಮ್ ಟೈಮ್ ಆ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಇರಬೇಕು. ಈಗ ಬೇರೆಯವ್ರ ಮನೆಯಿಂದ ಬಂದಿದ್ದಾರೆ, ಅವ್ರನ್ನ ನಮ್ಮ ಮನೆ ಮಗಳು ತರಾನೇ ನೋಡ್ಬೇಕಾಗತ್ತೆ. ಅವಳಿಗೆ ಎಲ್ಲಾನು ಹೊಸ್ತು, ಒಂದ್ ಏನೇ ಸಣ್ಣ ಪುಟ್ಟ ತಪ್ಪುಗಳಾದಾಗ ಅದನ್ನ ದೊಡ್ಡದು ಮಾಡದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಗಂಡ, ಅತ್ತೆ, ಮಾವ ಅಥವಾ ಮನೆಯಲ್ಲಿ ನಾದ್ನಿ ಇದ್ದಾಗ ಸೊ ಎಲ್ಲರ ಪಾತ್ರ ಕೂಡ ತುಂಬಾನೇ ಮುಖ್ಯ ಆಗತ್ತೆ ಅಲ್ವಾ? ಸೊ ಒಂದು ಹೆಲ್ದಿ ರಿಲೇಶನ್ಶಿಪ್, ಹೆಲ್ದಿ ಬಾಂಡಿಂಗಿಗೆ ತುಂಬಾನೇ ಮುಖ್ಯ ಆಗತ್ತೆ ಅಲ್ವಾ ಡಾಕ್ಟರ್? ಸೊ ಈಗ ಮಹಿಳೆಯರ ಎಮೋಷನ್ಸ್ ಅಂತ ಬಂದಾಗ ಕಾಮನ್ ಆಗಿ ಈಗ ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರು ಬೇಗ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂದ್ರೆ ಈ ತರ ವಿಚಾರದಲ್ಲಿ ನೋವಾದಾಗ ಹತ್ತು ಬಿಡ್ತಾರೆ. ಬೇರೆ ಏನೇ ಎಕ್ಸ್ಪ್ರೆಸ್ ಮಾಡದೇ ಇದ್ರು ಕೂಡ ಮುಖದಲ್ಲಿ ಒಂದು ಬದಲಾವಣೆ ಕಾಣುತ್ತೆ, ಕಣ್ಣಲ್ಲಿ ಒಂದು ಹನಿ ನೀರ್ ಬಂದೇ ಬರುತ್ತೆ. ಸೊ ಮಹಿಳೆಯರು ಅಳೋದು ಕಾಮನ್ ಅಥವಾ ಅಳುಮುಂಜಿ ಅಂತ ಕೆಲವರು ಹೇಳ್ತಾರೆ. ಸೊ ನಿಜವಾಗಿಯೂ ಅಳೋದು ಒಂದು ವೀಕ್ನೆಸ್ ಅಥವಾ ಎಮೋಷನ್ಸ್ ಅನ್ನ ಹೊರಹಾಕುವಂತ ಒಂದು ವಿಧಾನನ ಅಂತ? ಅಳೋದು ವೀಕ್ನೆಸ್ ಅಂತ ಅಲ್ಲ, ಇಟ್ ಈಸ್ ಅ ವೇ ಆಫ್ ಎಕ್ಸ್ಪ್ರೆಷನ್. ಆದರೆ ಈಗ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ಮಹಿಳೆ ಅವಳು ಇರೋದೇ ಹಾಗೆ, ಅವಳು ತುಂಬ ಸೆನ್ಸಿಟಿವ್, ಸ್ವಲ್ಪ ಹೊತ್ತು ಅಳ್ತಾಳೆ, ಸುಮ್ಮನಾಗ್ಬಿಡ್ತಾಳೆ ಅಂತ ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದ್ರ ಬದಲು ಅವಳು ತುಂಬಾ ಎಮೋಷ್ನಲ್ ಆಗ್ತಾ ಇದ್ದಾಳೆ, ತುಂಬ ದಿವಸದವರೆಗೆ ಆ ಎಮೋಷ್ನಲ್
ಎಮೋಷ್ನಲ್ ಆಗೋದು 2 ವೀಕ್ಸ್ 3 ವೀಕ್ಸ್ ತನಕನೂ ತುಂಬ ಎಮೋಷ್ನಲ್ ಫೀಲ್ ಆಗ್ತಾ ಇರೋದು, ಯಾವುದ್ರಲ್ಲೂ ಮನ್ಸಾಗ್ತಾ ಇಲ್ಲ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಈಸಿಯಾಗಿ ಇರಿಟೇಟ್ ಆಗ್ತಾ ಇದ್ದಾಳೆ, ಆ ಥರ ಏನಾದರೂ ಇದ್ದರೆ ಇಮಿಡಿಯೇಟ್ ಆಗಿ ರೆಕಗ್ನೈಸ್ ಮಾಡಿಕೊಂಡು ಅವಳಿಗೆ ತಕ್ಕ ಹೆಲ್ಪ್ ಕೊಡಬೇಕು ಅಂತ ಹೇಳಬಹುದು. ಓಕೆ. ಸೊ ಹಾಗಿದ್ರೆ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಸ್ಟ್ರೆಸ್ ಆಗಿರ್ಬೋದು, ಇದು ಫಿಸಿಕಲ್ ಹೆಲ್ತ್ ಮೇಲೆ ಅಥವಾ ಬಾಡಿ ಮೇಲೇನು ಇಂಪ್ಯಾಕ್ಟ್ ಆಗುತ್ತಾ ಹೇಗೆ ಅಂತ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ. ಹಾರ್ಮೋನಲ್ ವೇರಿಯೇಷನ್ಸ್ ಆಗಿರ್ಬೋದು, ಫರ್ಟಿಲಿಟಿ ಸಮಸ್ಯೆ ಕೂಡ ಬರ್ತಾ ಇರುವಂತಹ ಸಾಧ್ಯತೆಗಳು ಜಾಸ್ತಿನೇ ಇದಾವೆ. ಸೊ ಮೆಂಟಲಿ ಸ್ಟ್ರೆಸ್ ಆಗುವಂಥದ್ದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಆಗುವಂಥ ಪ್ರಾಬ್ಲಮ್ಮು ಬಯಾಲಜಿಕಲಿ ಹೇಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ? ಹೌದು, ಯಾವುದೇ ರೀತಿಯಾದ ಸ್ಟ್ರೆಸ್ ಇರಲಿ ಅದು ಮಹಿಳೆಗೆ ಒಂದು ಮಾನಸಿಕ ಒತ್ತಡನೂ ಜಾಸ್ತಿ ಮಾಡುತ್ತೆ, ಅದ್ರ ಜೊತೆಗೆ ಒಂದು ಮನಸ್ಸಿನ ಫಿಸಿಕಲ್ ಹೆಲ್ತ್ ಮೇಲೂ ಕೂಡ ಎಫೆಕ್ಟ್ ಮಾಡ್ತಾ ಬರುತ್ತೆ. ಲೈಕ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಆಗ್ತಾ ಅದನ್ನು ಸಪ್ರೆಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವರು ಅದು ಸಪ್ರೆಸ್ ಆದಾಗ ಹೇಗಾಗುತ್ತೆ ಅಂತಂದರೆ ಅವಳು ಅದನ್ನು ಎಕ್ಸ್ಪ್ರೆಸ್ ಮಾಡದೇ ಇದ್ದಾಗ ಒತ್ತಡಗಳು ಜಾಸ್ತಿ ಆಗಿ ಕೆಲವೊಮ್ಮೆ ಸ್ವಲ್ಪ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಆಮೇಲೆ ಸೊಮ್ಯಾಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಮೈಂಡ್ ಆ್ಯಂಡ್ ಬಾಡಿ ಈಸ್ ರಿಲೇಟೆಡ್. ಮೈಂಡ್ ಎಷ್ಟು ಸ್ಟ್ರೆಸ್ ಆಗುತ್ತೋ ಅಷ್ಟು ಸೊಮ್ಯಾಟಿಕ್ ಸಿಂಪ್ಟಮ್ಸ್, ಫಿಸಿಕಲ್ ಸಿಂಪ್ಟಮ್ಸ್ ಕೂಡ ಜಾಸ್ತಿ ಆಗುತ್ತೆ. ಟಯರ್ಡ್ ಫೀಲ್ ಆಗೋದು, ಫೆಟೀಗ್ ಫೀಲ್ ಆಗೋದು, ಆಟೋ ಇಮ್ಯೂನ್ ಡಿಸೀಸಸ್ ಜಾಸ್ತಿ ಆಗೋದು, ಅದ್ರ ಜೊತೆ ಈವನ್ ಹಾರ್ಟ್ ಇಶ್ಯೂಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂಸ್ ಅಂತ ಹೇಳ್ತೀವಿ, ಅದು ಕೂಡ ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ ಒತ್ತಡಗಳು ಜಾಸ್ತಿ ಆದಾಗ. ಓಕೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಅಥವಾ ಯಾವ ಯಾವ ಕಂಡೀಷನಲ್ಲಿ ಯಾವ ಯಾವ ಸ್ಟೇಜಸಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ಸೊ ಯಾವಾಗ ಮೆಡಿಕಲ್ ಹೆಲ್ಪನ್ನು ತಗೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಓವರಾಲ್ ಆಗಿ ಒಂದು ಸರಳವಾಗಿ ಹಾಗೆಯೇ ವಿವರವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.